ದರ್ಶನ್ ಬಗ್ಗೆ ನಟ ಕಿಚ್ಚ ಸುದೀಪ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರ್ಯ ಬೆಳಗ್ಗೆ ಬಂದ್ರೇನೆ ಒಳ್ಳೆಯದು, ಚಂದ್ರ ರಾತ್ರಿ ಬಂದ್ರೇನೆ ಒಳ್ಳೆಯದು, ನನಗೆ ನಾಟಕೀಯವಾಗಿ ಇರೋದಕ್ಕೆ ಬರಲ್ಲ. ದರ್ಶನ್ ಸರಿ ಇಲ್ಲ, ನಾನೂ ಸರಿ ಇಲ್ಲ ಅಂತಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಅಂತ ಸುದೀಪ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಟೇಸ್ಟ್ ಬೇರೆ, ನಮ್ಮ ಟೇಸ್ಟ್ ಬೇರೆ. ನಮ್ಮಿಬ್ಬರ ಬಾಂಧವ್ಯ ಸರಿ ಇದ್ರೆ ನೋಡಲು ಹೋಗ್ತಾ ಇದ್ದೆ. ನಾನು ದರ್ಶನ್ ಅವರನ್ನ ನೋಡಲು ಹೋಗ್ತಾ ಇದ್ದೆ. ನಾವಿಬ್ರು ಕೂಡ ಚೆನ್ನಾಗಿದ್ದಿದ್ರೆ, ದರ್ಶನ್ ಜೊತೆ ಸುದೀಪ್ ಇದ್ದಿದ್ರೆ ಹೀಗೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಜನ ಮಾತನಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಬೇರೆಯವರು ಹೇಳಿದ್ದಾರೆ ಅಂದ್ರೆ ಅದು ಅವರ ಒಪಿನಿಯನ್. ನಾನು ನನ್ನ ಮಗಳನ್ನ ಮಾತ್ರ ಭೂಮಿಗೆ ತಂದಿದ್ದೀನಿ, ಅವಳ ಜವಾಬ್ದಾರಿ, ಅವಳನ್ನ ತಿದ್ದೋದು ನನ್ನ ಕೆಲಸ, ಬೇರೆಯವರನ್ನ ತಿದ್ದೋದು ನನ್ನ ಕೆಲಸ ಅಲ್ಲ, ನಾನು ಅದನ್ನ ಮಾಡೋಕ್ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಈಗಾಗಲೇ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಯಾಂಡಲ್ವುಡ್ನ ನಟ ನಟಿಯರು ಹೋಗಿ ಭೇಟಿ ಮಾಡಿ ಮಾತನಾಡಿಸಿ ಬಂದ್ರು. ಸೌಜನ್ಯಕ್ಕಾದ್ರೂ ಸುದೀಪ್ ಅವರು ಹೋಗ್ಬೇಕಾಗಿತ್ತಲ್ಲ ಇಂಥ ಸಂದರ್ಭದಲ್ಲಿ ಅಂತ ಕೂಡ ಚರ್ಚೆ ಆಯಿತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಸುದೀಪ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರ್ಯ ಬೆಳಗ್ಗೆ ಬಂದ್ರೇನೆ ಒಳ್ಳೆಯದು, ಚಂದ್ರ ರಾತ್ರಿ ಬಂದ್ರೇನೆ ಒಳ್ಳೆಯದು, ನನಗೆ ನಾಟಕೀಯವಾಗಿ ಇರೋದಕ್ಕೆ ಬರಲ್ಲ, ನಾಟಕ ಮಾಡ್ಕೊಂಡು ಇರೋದಕ್ಕೆ ಬರಲ್ಲ ನನಗೆ. ದರ್ಶನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ ಅಂತಲ್ಲ, ನಾವಿಬ್ಬರು ಒಟ್ಟಿಗೆನೆ ಸರಿ ಇಲ್ಲ ಅಂತ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಟೇಸ್ಟ್ ಬೇರೆ, ಅಂದ್ರೆ ದರ್ಶನ್ ಅವರ ಟೇಸ್ಟ್ ಬೇರೆ, ನಮ್ಮ ಟೇಸ್ಟ್ ಬೇರೆ. ನಮ್ಮಿಬ್ಬರ ಬಾಂಧವ್ಯ ಸರಿ ಇದ್ರೆ ನಾನು ನೋಡೋಕ್ ಹೋಗ್ತಾ ಇದ್ದೆ. ನಾನು ದರ್ಶನ್ ಅವರನ್ನ ನೋಡದೆ ಇರ್ತಾ ಇರ್ಲಿಲ್ಲ, ನಾವಿಬ್ರು ಚೆನ್ನಾಗಿದ್ದಿದ್ರೆ. ಆದ್ರೆ ನಮ್ಮಿಬ್ಬರ ಒಡನಾಟ ಸರಿ ಇಲ್ಲ, ಹಾಗಾಗಿ ಹೋಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಜೊತೆ ಸುದೀಪ್ ಅವರು ಇದ್ದಿದ್ರೆ ಈ ರೀತಿಯಾಗಿ ದರ್ಶನ್ ಆಗ್ತಾ ಇರಲಿಲ್ಲ ಅಂತ ಕೆಲವು ಜನರು ಮಾತನಾಡ್ಕೊಳ್ತಾ ಇದ್ದಿದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬೇರೆಯವರು ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಅದು ಅವರ ಒಪಿನಿಯನ್. ನಾನು ನನ್ನ ಮಗಳನ್ನ ಮಾತ್ರ ಭೂಮಿಗೆ ತಂದಿದ್ದೀನಿ, ಅವಳ ಜವಾಬ್ದಾರಿ, ಅವಳನ್ನ ತಿದ್ದೋದು ನನ್ನ ಕೆಲಸ ಆಗಿರುತ್ತೆ, ಬೇರೆಯವರನ್ನ ತಿದ್ದೋದು ನನ್ನ ಕೆಲಸ ಅಲ್ಲ, ನಾನು ಅದನ್ನ ಮಾಡೋಕ್ಕೂ ಹೋಗಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.